ಚಿಂತೆ ಎಂಬ ಭ್ರಾಂತಿಯಲ್ಲಿ ಗತಿಸಿ ಹೋದ ದುರಂತವನ್ನು ನೆನೆಸಿಕೊಂಡು ಕೂತ್ರೆ ಮತ್ತೆ ಮರಳಿ ಬರಲಾಳ ರುದ್ರನ ಮಗಳು ಮಗ ಮಾಡಿದ ತಪ್ಪಿಗಾಗಿ ಅವನಿಗೊಂದು ಮದುವೆ ಮಾಡಿ ಇಲ್ಲಿಂದ ಬಹುದೂರ ಹೋದ್ರಾಯ್ತು. ನೋಡಿ, ನಿನ್ನೆಯಿಂದ ನೀವೇನು ತಿಂದಿಲ್ಲ, ಕುಡ್ದಿಲ್ಲ. ಈ ಹಾಲನ್ನಾದ್ರೂ ಸ್ವಲ್ಪ ಕುಡಿರಿ. ನಮ್ಮಗ ಮಾಡಿದ ಮಾನಹೀನ ಕೃತಿಗೆ ನಮ್ಮನೆಯ ಮಾನ ಪ್ರಾಣ ಬೀದಿ ಪಾಲಾಗ ಪ್ರಸಂಗ ಪ್ರಾಣಕ್ಕಿಂತ ಹೆಚ್ಚಿಗೆ ಪ್ರೀತಿ ಮಾಡಿದ ಮಗಳ ಪ್ರಾಣವನ್ನೇ ಬಲಿ ಕೊಟ್ಟು ಈ ಮನೆಯ ಮಾನ ಉಳಿಸಿದ ಪುಣ್ಯವಂತನ ಋಣ ನಾವ್ಯಾವತ್ತೂ ಮರಿಬಾರ್ದು ಮಾದೇವಿ. ಮಗನೆಂಬ ಮಮಕಾರದ ಕಿಚ್ಚಿನಲ್ಲಿ ಬಿದ್ದು ಹುಚ್ಚುತನದ ಆವೇಶದಲ್ಲಿ ಮಗ ಮಾಡಿದ ತಪ್ಪಿಗೆ ಶಿಕ್ಷೆ ಎಂದು ತಪ್ಪಾರ್ದು ಮಾದೇವಿ. ಅದಕ್ಕಾಗಿ ನ್ಯಾಯದ ನಡುಗಂಬದ ಮನೆಯಲ್ಲಿ ನಿಂತು ನ್ಯಾಯವಂತನಾಗಿ ನಾನು ನಿರ್ಧಾರಕ್ಕೆ ಬಂದಿದ್ದೇನೆ ಮಾದೇವಿ. ನಾನು ನಿರ್ಧಾರಕ್ಕೆ ಬಂದಿದ್ದೇನೆ. ಮಗ ಮಾಡಿದ ತಪ್ಪಿಗಾಗಿ ಯಾವ ನಿರ್ಧಾರ ಮಾಡಿದ್ದೀರಿ ನಿಮ್ಮ ಮನದಲ್ಲಿ? ಮಾದೇವಿ, ನಾನು ಕೇಳುವ ಪ್ರಶ್ನೆಗೆ ಮಾತ್ರ ಉತ್ತರ ಕೊಡಬೇಕು. ನನಗೆ ಮರಳಿ ಪ್ರಶ್ನೆ ಕೇಳಬಾರ್ದು. ಕೇಳ್ರಿ, ಅದ್ಯಾವ ನಿಮ್ಮ ಮಾತು ಅಂತ ಕೇಳಿ. ಮಾದೇವಿ, ನೀನ್ ನನಗೇನಾಗ್ಬೇಕು? ನನ್ನ ಕೊರಳಿಗೆ ತಾಳಿ ಕಟ್ಟಿದ ನನ್ನ ಗಂಡ, ನನ್ನ ಪಾಲಿನ ದೇವರು. ಗಂಡನ ಆಜ್ಞೆಯನ್ನ ಪಾಲಿಸುವುದು ಸತ್ಯಳ ಕರ್ತವ್ಯ, ಆದ್ಯ ಕರ್ತವ್ಯವೂ ಕೂಡ. ಹೌದಲ್ವೇ? ಹೌದು. ಒಂದು ವೇಳೆ ಗಂಡನ ಆಜ್ಞೆಯನ್ನು ತಿರಸ್ಕರಿಸಿದರೆ ಅವಳು ಸತಿಯಲ್ಲ, ಪತಿಗೆ ದ್ರೋಹ ಮಾಡಿದ ಸತಿದ್ರೋಹಿ ಅವಳು. ಸರಿ, ಹಾಗಾದ್ರೆ ನಾನು ನಿನಗೆ ಮಾತು ಕೇಳ್ತೇನೆ. ನನ್ನ ಮಾತು ನಡೆಸ್ಕೊಡ್ತೀಯಾ ಅಂತ ನನಗೆ ಮಾತು ಕೊಡುವೆ? ಇಲ್ಲ ರೀ, ಮಾತು ಕೊಟ್ಟು ಮಾತಿನ ಮರ್ಮವನ್ನು ತಿಳಿಯದೆ ವಚನ ಹೀನಳಾಗೋದಕ್ಕಿಂತ ಮಾತಿನ ಮರ್ಮವನ್ನು ಅರಿಯೋದು ಒಳ್ಳೆಯದು. ಹೇಳಿ, ಬಹಿರಂಗ ಪಡಿಸಿ ನಿಮ್ಮ ಮನದ ಮಾತು ಯಾವುದು ಅಂತ. ಯಾಕೆ? ಇದೇ ತಾನೇ ಗಂಡನ ಆಜ್ಞೆಯನ್ನ ಪಾಲಿಸುವುದು ಹೆಂಡತಿಯ ಕರ್ತವ್ಯ, ಹೆಂಡತಿಯ ಧರ್ಮ ಅಂತ ನಿನ್ನ ಬಾಯಿಂದ ಹೇಳಿದೆ. ಈಗ ಗಂಡನ ಮಾತಿನ ಅಂತರಂಗವ ತಿಳಿಯುವ ಅವಶ್ಯಕತೆ ನಿನಗೆ. ನನ್ನ ಮಾತು ನಡೆಸ್ಕೊಡ್ತೀಯೋ ಇಲ್ವೋ ಅಷ್ಟೇ ಹೇಳು. ನನ್ನ ಹೆತ್ತವರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಿಮ್ಮ ಮಾತನ್ನ ನಾನು ನಡೆಸ್ಕೊಡ್ತೀನಿ. ನಡೆಸ್ಕೊಡ್ತೀನಿ. ಹೇಳಿ, ಅದ್ಯಾವ ನಿಮ್ಮ ಮಾತು ಅಂತ ಹೇಳಿ. ಮಾತೆಗೆ ಸತಿ ಧರ್ಮದ ಭಕ್ತಿಯಲ್ಲಿ ಪತಿ ಕುಡಿಯಲು ತಂದ ಈ ಹಾಲಿನ ಅವಶ್ಯಕತೆ ಇಂದು ನನಗಿಲ್ಲ. ನಿತ್ಯ ನಿನ್ನ ಕೈಯಾರೆ 10 ಗಂಟೆಗೆ ಕುಡಿಯುವ ನಿನ್ನ ಮಗ ಮಾಂತೇಶ ಕುಡಿಯಬೇಕು ಈ ಹಾಲನ್ನ. ಆದ್ರೇನ್ರಿ? ನಿನ್ನ ಮಗ ಮಾಂತೇಶ ಕುಡಿಯುವ ಈ ಹಾಲಿನಲ್ಲಿ ವಿಷ ಹಾಕಿ ಕೊಂದು ಬಿಡು ಅವನನ್ನ. ಇದೇನು ಹೇಳ್ತಿದ್ದೀರಿ ನೀವು? 9 ತಿಂಗಳು ಹೊತ್ತು ಹೆತ್ತು ಜೋಪಾನ ಮಾಡಿದ ನಾನು ನನ್ನ ಮಗನಿಗೆ ನಾನು ವಿಷ ಹಾಕಬೇಕಾ? ಇಲ್ಲ ರೀ, ಇಲ್ಲ. ನನ್ನ ಮಗನಿಗೆ ನಾನು ವಿಷ ಹಾಕಲ್ಲ. ಮಾಧವಿ, 9 ತಿಂಗಳು ಹೊತ್ತು ಹೆತ್ತು ಎದೆ ಹಾಲುಣಿಸಿ ಕೈ ತುತ್ತು ನೀಡಿದ ನಿನ್ನ ಕರುಳಿನ ಕೂಗು ನನಗೆ ಅರ್ಥವಾಗುತ್ತೆ ಕಣೆ, ಅರ್ಥವಾಗುತ್ತೆ. ಆದ್ರೆ ಏನ್ ಮಾಡೋದು? ವಿಧಿ ವಿಲಾಸದ ದುರಂತದಲ್ಲಿ ಆ ಬ್ರಹ್ಮ ಹೆತ್ತ ಮಗನನ್ನ ಕೊಲೆ ಮಾಡಬೇಕು ಅಂತ ಹಣೆ ಬರದಲ್ಲಿ ಬರೆದಾಗ
ಯಾರಿಂದ ತಪ್ಪಿಸಲು ಸಾಧ್ಯವಿಲ್ಲ ಮಾದೇವಿ, ಯಾರಿಂದ ತಪ್ಪಿಸಲು ಸಾಧ್ಯವಿಲ್ಲ ಮಾದೇವಿ. ಈ ಮನೆಯ ಮಾನ ಉಳಿಸಲು ಮುಂದಾಗು ಮಾದೇವಿ. ಮಗನೆಂಬ ಮಮಕಾರದ ಕಿಚ್ಚನ್ನು ಸುಟ್ಟು ಹಾಕು. ಈ ಮನೆತನದ ಮಾನ ಉಳಿಸಬೇಕು ಮಾದೇವಿ, ಮಾನ ಉಳಿಸಬೇಕು ಮಾದೇವಿ. ಈ ಮನೆಯ ಮಾನ ಉಳಿಬೇಕಾದ್ರೆ ನೀನು ನಿನ್ನ ಮಗನನ್ನ ಬಲಿ ಪಡೆದುಕೊಳ್ಳಲೇಬೇಕು ಮಾದೇವಿ. ಮಗನ ಪ್ರಾಣ ಹೋಗುತ್ತೆ ಅಂತ ನಾನು ಚಿಂತಿಸ್ತಿಲ್ಲ. ಮಗ ಬೇಕು ಮಗ ಬೇಕು ಅಂತ ಕಂಡ ದೇವರಿಗೆ ಹರಕೆನು ಹೊತ್ತ ನಾನು. ಅಂತ ನನ್ನ ಮಗನಿಗೆ ನಾನು ವಿಷ ಹಾಕಿದ್ರೆ ಈ ಜಗತ್ತಿನಲ್ಲಿ ಯಾವ ತಾಯಿಯನ್ನಾದ್ರೂ ಉಂಟೇರಿ ಹೇಳ್ರಿ? ಯಾಕಿಲ್ಲ ಬಾದೇವಿ, ದೈವ ಪರೀಕ್ಷಿಸಲು ನಿಂತಾಗ ಭಕ್ತ ಸಿರಿಯಾಳನ ಹೆಂಡತಿ ಚಂದ್ರಮತಿ ತನ್ನ ಗಂಡನ ಆಜ್ಞೆಗೆ ತನ್ನ ಮಗನನ್ನೇ ಬಲಿ ಕೊಡಲಿಲ್ಲವೇ? ಬಾಲಚಂದ್ರನ ಹೆಂಡತಿ ಅನುಸೂಯ ತನ್ನ ಗಂಡನ ಮಾತಿಗೆ ತನ್ನ ಮಗನ ಮಾರಣ ಹೋಮವೇ ಮಾಡಲಿಲ್ಲವೇ? ಅದರಂತೆ ನಮ್ಮ ಮನೆಯ ಬಾನ ತೆಗೆಯಲು ಮುಂದಾದ ನನ್ನ ಮಗ ಮಾಂತೇಶನ ಬಲಿ ಪಡೆದುಕೊಳ್ಳಲೇಬೇಕು ಮಾದೇವಿ, ಬಲಿ ಪಡೆದುಕೊಳ್ಳಲೇಬೇಕು. ಮಾನವಂತ ಮಾನವರಿಗಾಗಿ ಪ್ರಾಣ ಹೋದ್ರೂ ಮಾನ ಬೇಕು ಅಂತ ಹೇಳಿದ ಎಲ್ಲ ಶಾಳಿಗೆಯ ನಾಡುಡಿಯನ್ನ ಮರಿಬಾರ್ದು ಮಾದೇವಿ, ಮರಿಬಾರ್ದು ಮಾದೇವಿ. ನನಗೆ ಹೆಚ್ಚಿಗೆ ಮಾತಾಡುವ ಅವಶ್ಯಕತೆ ಇಲ್ಲ, ಮಾತನಾಡುವ ಶಕ್ತಿಯೂ ನನ್ನಲ್ಲಿಲ್ಲ. ನಾನು ಕೇಳುವುದು ಒಂದೇ ಒಂದು, ಯಾವುದದು ಮಾದೇವಿ? ನಿನಗೆ ಮಗ ಬೇಕು, ಮಾಂಗಲ್ಯ ಬೇಕು, ಯಾವುದು ಬೇಕು ಹೇಳು ಮಾದೇವಿ? ಮಾಂಗಲ್ಯ ಬೇಕು, ಮಗ ಬೇಕು. ನೀವ್ ಈ ರೀತಿ ಕೇಳಿದ್ರೆ ನಾನೇನಂತ ಉತ್ತರ ಕೊಡ್ಲಿ ರೀ? ನಾನೇನಂತ ಉತ್ತರ ಕೊಡ್ಲಿ? ಮಗ ಮಾಂಗಲ್ಯ ಇವೆರಡು ನನ್ನ ಕಣ್ಣುಗಳಿದ್ದ ಹಾಗೆ. ಯಾವುದು ಬೇಕೆನ್ನಲಿ, ಯಾವುದು ಬೇಡ ಎನ್ನಲಿ, ಆದ್ರೂ ಸತ್ಯ ಧರ್ಮದಲ್ಲಿ ಹೇಳುವ ಮಾತು ಒಂದೇ ಒಂದು. ಯಾವುದು ಮಾದೇವಿ? ಮಗ ಹೋದರೂ ಮಾಂಗಲ್ಯ ಬೇಕು, ಮಗ ಹೋದರೂ ಮಾಂಗಲ್ಯ ಬೇಕು, ಮಗ ಹೋದರೂ ಮಾಂಗಲ್ಯ. ಮಾದೇವಿ, ನೀನು ಸತ್ಯವಾದ ಮಾತನ್ನೇ ಹೇಳಿದೀಯ ಮಾದೇವಿ. ಭಾರತೀಯ ತಾರಿ ನೀತಿಯಂತ ಗಂಡನನ್ನ ಇಟ್ಕೊಂಡ ಯಾವ ಹೆಂಡತಿ ಹೇಳ್ತಾಳೋ ಆ ಮಾತನ್ನ ನೀನು ಹೇಳಿದೀಯ ಮಾದೇವಿ, ಹೇಳಿದೀಯ ಮಾದೇವಿ. ಈಗ ನಮ್ಮ ಮಗ ಮಾಂತೇಶ್ ಬರುವ ಸಮಯ. ನಿನ್ನ ಕೈಯಾರೆ ಹಾಲು ಕುಡಿಬೇಕೆಂಬ ಹಮ್ಮಲದಿಂದ ಓಡೋಡಿ ಬರ್ತಾನೆ, ಓಡೋಡಿ ಬರ್ತಾನೆ. ಅವನು ಕುಡಿಯುವ ಹಾಲಿನಲ್ಲಿ ವಿಷ ಹಾಕಿ ಕೊಂದು ಬಿಡು ಮಾದೇವಿ. ಮಾದೇವಿ, ಹೊತ್ತು ಮುಳುಗುವುದರೊಳಗಾಗಿ ನೀನು ನಿನ್ನ ಮಗನನ್ನ ಬಲಿ ಪಡೆದುಕೊಳ್ಳಲೇಬೇಕು. ಒಂದು ವೇಳೆ ಅದು ನಿನ್ನಿಂದ ಆಗ್ಲಿಲ್ಲ ಅಂದ್ರೆ ನಿನ್ನ ಕೊರಳಲ್ಲಿರುವ ಮಾಂಗಲ್ಯ ಕಟ್ಟಿದ ನಾನು ಜೀವಂತ ಉಳಿಯೋದಿಲ್ಲ ಮಾದೇವಿ. ಮಾದೇವಿ, ಒಂದು ವೇಳೆ ನಮ್ಮಿಬ್ಬರನ್ನ ಬದುಕಿಸಿ ನೀನು ಸತ್ತು ಹೋದ್ರೆ ನನ್ನ ಆಣೆ ಆಗಿದೆ ಮಾದೇವಿ, ನನ್ನ ಆಣೆ ಆಗಿದೆ. ಯಾವುದನ್ನು ಉಳಿಸ್ಕೋಬೇಕು, ಯಾವುದನ್ನು ಕಳ್ಕೋಬೇಕು ನಿರ್ಧಾರ ನೀನ್ ಮಾಡು. ಮಗ ಬೇಕೋ ಮಾಂಗಲ್ಯ ಬೇಕೋ ನಿರ್ಧಾರ ನೀ ಮಾಡು ಮಾದೇವಿ, ನಿರ್ಧಾರ ನೀ ಮಾದೇವಿ. ನಾನು ಮರಳಿ ಮನೆಗೆ ಬರುವುದರೊಳಗಾಗಿ ಈ ಮನೆಯಲ್ಲಿ ನಿನ್ ಮಗನ್ ಪ್ರಾಣ ಇರಬಾರ್ದು. ಮಗನ್
ಹಣ ಇರಬೇಕು. ಒಂದು ವೇಳೆ ನಿನ್ನಿಂದ ಆಗ್ಲಿಲ್ಲ ಅಂದ್ರೆ ನಿನ್ ಕೊರಳಲ್ಲಿರುವ ಮಾಂಗಲ್ಯ ನಿಂದಲ್ಲ, ನಿರ್ಧಾರ ನೀನ ಮಾಡು. ಮೆಚ್ಚಿದೆ ಬ್ರಹ್ಮ, ಮೆಚ್ಚಿದೆ ಮೆಚ್ಚಿದೆ ನಿನ್ನ ವಿಧಿ ಲಿಖಿತವನ್ನ. ಮೆಚ್ಚಿದೆ ಬ್ರಹ್ಮ, ಮೆಚ್ಚಿದೆ. ಅದಕ್ಕೆ ಬಲ್ಲವರು ಹೇಳ್ತಾರೆ, ಬ್ರಹ್ಮನ ಬರಹ ಬಲ್ಲವರಾರು ಅಂತ. ಮೆಚ್ಚಿದೆ ಬ್ರಹ್ಮ, ಮೆಚ್ಚಿದೆ. ಬ್ರಹ್ಮ ಮಗನೆಂಬ ಹಸಿ ಮಾಂಸದ ಮುದ್ದೆಯನ್ನ ನನ್ನ ಉಡಿಯಲ್ಲಿ ಕಟ್ಟಿದೆ. ಹೊತ್ತು ಕಾಗೆಗಳ ಬೀಳಬಾರ್ದು ಅಂತ ಎಚ್ಚರವನ್ನು ವಹಿಸಿದ್ದೆ. ಈಗ ಅದೇ ಹಸಿ ಮಾಂಸವನ್ನ ತಿನ್ನಲಿಕ್ಕೆ ಹುಲಿಯಾಗಿ ನನ್ನನ್ನು ನಿರ್ಮಿಸಿದೆ. ಆ ಹಸಿ ಮಾಂಸವನ್ನ ತಿಂದ್ರೆ ಬಲು ವಿಷವೆಂದು ನನಗೂ ಗೊತ್ತು. ತಿನ್ನದೆ ಹೋದ್ರೆ ನರಕತ್ತ ದಾರಿ ಅಂತ ಕಟ್ಟಪ್ಪಡಿಯನ್ನು ಹಾಕಿದೆ. ಕಟ್ಟಪ್ಪಡಿಯನ್ನು ಹಾಕಿದೆ. ಯಾವುದನ್ನ ಕೃತಿ ಕೈಯಲ್ಲಿ, ಯಾವುದನ್ನು ಬೇಡವೆನ್ನಲೇ. ಬ್ರಹ್ಮ, ನಾನು ಬದುಕಬಾರದು ಎಂಬ ಆಸೆ ನಿನಗಿದ್ದರೆ ನನ್ನನ್ಯಾಕೆ ಈ ಭೂಮಿಗೆ ಜಾರಿಸಿದೆ? ಮಗನನ್ನು ಕೊಂದ ಕೊಲೆಗಾರ್ತಿ ಅಂತ ಪಾಪದ ಕಿರೀಟವನ್ನು ಕಟ್ಟಿಕೊಳ್ಳ. ಹೌದು ಹೌದು, ನನ್ನ ಹೆತ್ತ ಕರಳು ಕಲ್ಲಾಗಬೇಕು, ಕಟ್ಟಿಕೊಂಡವರ ಮಾತು ಉಳಿಯಬೇಕು. ಹೆತ್ತ ಕರಳು ಕಲ್ಲಾಗಲೇಬೇಕು. ಪತಿಯ ಮಾತಿನಂತೆ ಅವರ ಮಾತನ್ನು ಉಳಿಸಿದ್ದಾಯಿತು. ಇದು ಸತಿಯಾದ ನನ್ನ ಧರ್ಮ, ಸತಿಯಾದ ನನ್ನ ಧರ್ಮ. ಹೇ ಭಗವಂತ, ನಿತ್ಯ ನಿನ್ನನ್ನ ಪೂಜೆ ಮಾಡುವುದೇ ನಿಜವಾದರೆ ಈ ವಿಷದ ಹಾಲು ಅಮೃತವಾಗಬೇಕು. ಈ ವಿಷದ ಹಾಲು ಅಮೃತವಾಗಬೇಕು. ಆಗ ದೇವರಿದ್ದಾನೆ ಅಂತ ನಾನು ನಂಬ್ತೀನಿ. ಆಗ ದೇವರಿದ್ದಾನೆ ಅಂತ ನಾನು ಈ ಮಗು ಮನೆ ಬರುವ ಮುಂಚೆನೆ ಕೈಯಲ್ಲಿ ಹಾಲಿನ ಗ್ಲಾಸ್ ಇಟ್ಕೊಂಡು ನಿಂತಿದೆಯಲ್ಲಮ್ಮ. ಅಮ್ಮ, ಈ ಮಗನ ಮೇಲೆ ನಿನಗೆ ಎಷ್ಟೊಂದು ಮಮಕಾರಮ್ಮ. ಅಮ್ಮ, ಈ ಜಗತ್ತಿನೆಲ್ಲ ಎಷ್ಟೋ ತಾಯಿಂದ ನೋಡಿದ್ದೇನೆ, ಆದ್ರೆ ನಿನ್ನಂತಹ ಹೆತ್ತ ತಾಯಿ ನಾನು ಎಲ್ಲೂ ನೋಡಿಲ್ಲಮ್ಮ. ಹೌದಪ್ಪ, ಹೌದು. ಜಗತ್ತಿನಲ್ಲಿ ಪ್ರೀತಿ ತೋರುವ ತಂದೆ ತಾಯಿಗಳ ಪ್ರೀತಿಯನ್ನ ಕಂಡಿರಬಹುದು, ಆದ್ರೆ
ಮಗನ ಮೇಲೆ ಪ್ರೀತಿ ಹೆಚ್ಚಾಗಿ ಇಂಥ ಹಾಲು ಕುಡಿಸೋ ತಾಯಿನ ನೀನೆಲ್ಲೂ ನೋಡಿರ್ಲಿಕ್ಕಿಲ್ವೋ? ನೀನೆಲ್ಲೂ ನೋಡಿರ್ಲಿಕ್ಕಿಲ್ಲ ಮಾತೇಶ. ನೀನು ಹುಟ್ಟಿ ಬಂದಿದ್ದು ನನ್ನ ಪುಣ್ಯವೋ ಅಥವಾ ನಿನ್ನನ್ನ ಹೆತ್ತಿದ್ದು ನನ್ನ ಪುಣ್ಯವೋ ನನಗೊಂದು ತಿಳಿತಿಲ್ವೋ? ನನಗೊಂದು ತಿಳಿತಿಲ್ಲ. ಯಾಕಮ್ಮ ಯಾಕಮ್ಮ ಕಣ್ಣಲ್ಲಿ ನೀರಾಗ್ತದೀಯಾ? ಏನಿಲ್ಲಪ್ಪ, ಹಾಲು ಕುಡಿಸುವ ಸಂತೋಷಕ್ಕಾಗಿ ತಗೋ ಹಾಲು. ಏನು ಹಾಲು ಕುಡಿಸಲು ಕಣ್ಣೀರು ಹಾಕುವುದೇ? ಅಮ್ಮ, ಇಂತಹ ಹಾಲು ಕುಡಿಸೋಕೆ ಎಂದು ಕಣ್ಣೀರು ಹಾಕ್ಬಾರ್ದಮ್ಮ, ಎಂದು ಕಣ್ಣೀರು ಹಾಕ್ಬಾರ್ದು. ಸರಿಯಪ್ಪ, ತಗೊಳ್ಳೋ ಹಾಲು ಕುಡಿಯೋ. ಅಮ್ಮ, ಈ ಹಾಲು ಕುಡಿತೀನಿ. ಈ ಹಾಲು ಕುಡಿಯೋ ಮುನ್ನ ನಾನು ನಿನ್ನ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತನಾಡಬೇಕು. ಅಮ್ಮ, ಆ ವಿಚಾರವನ್ನು ಕೇಳಿ ನೀನು ನನಗೆ ಸರಿಯಾದ ಮಾರ್ಗದರ್ಶನ ಮಾಡ್ತೀನಿ ಅಂದ್ರೆ ಮಾತ್ರ ನಾ ಈ ಹಾಲು ಕುಡ್ತೀನಮ್ಮ, ನಾ ಈ ಹಾಲು ಕುಡ್ತೀನಿ. ಬ್ರಹ್ಮ ವಿಷ್ಣು ಶಿವಾಯದೆ ಹಾಲು ಕುಡಿದರೆ ಅಮ್ಮ ನೀನೇ ದೈವ ಎಂದು ಕೂಗಿ ಕರೆದರೆ ಅದ್ಯಾವ ನಿನ್ನ ಮಾತು, ಅದ್ಯಾವ ನಿನ್ನ ಮನದಲ್ಲಿ ಕಾಡ್ತಾ ಇದೆ ಅಂತ ಹೇಳು, ಹೇಳಪ್ಪ. ಅಮ್ಮ, ಇಂದು ನನ್ನ ಹುಟ್ಟುಹಬ್ಬ. ನನ್ನ ಹುಟ್ಟುಹಬ್ಬ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಆದರೂ ಯಾವುದೋ ಕೆಲಸದ ಒತ್ತಡದಲ್ಲಿ ನನ್ನ ಹುಟ್ಟುಹಬ್ಬ ಆಚರಿಸೋದನ್ನ ನೀವು ಮರ್ತಿದ್ದೀರಾ. ಇರಲಿ, ನನಗೇನು ಬೇಜಾರಿಲ್ಲಮ್ಮ, ನನಗೇನು ಬೇಜಾರಿಲ್ಲ. ಈ ಹುಟ್ಟುಹಬ್ಬದ ದಿನದಂದು ನಾನು ಮಾಡಿದ ಎಲ್ಲ ತಪ್ಪುಗಳನ್ನ ನಿನ್ನ ಹತ್ರ ಹೇಳ್ಬೇಕಂತ ನಿರ್ಧಾರ ಮಾಡಿಬಿಟ್ಟಿದ್ದೇನಮ್ಮ. ಆ ನಿರ್ಧಾರವನ್ನ ಕೇಳಿ ನೀನು ಒಂದ್ಸಾರಿ ಮಗನೇ ಮಹಂತೇಶ, ನೀ ಮಾಡಿದ ತಪ್ಪನ್ನ ನಾನು ಕ್ಷಮಿಸಿದ್ದೀನಿ ಅಂತ ಒಂದ್ಸರಿ ಹೇಳಿ ಸಾಕಮ್ಮ. ನಿನ್ನ ಹಾಲಲ್ಲ ವಿಷ ಕೊಟ್ಟು ಸಂತೋಷ ಕುಡಿತೇನಮ್ಮ. ಹೇಳಪ್ಪ. ಅಮ್ಮ, ನನ್ನನ್ನ ಕ್ಷಮಿಸಿ ತಾನೆ, ನನ್ನನ್ನು ಕ್ಷಮಿಸಂತ ಮಾತು ಕೊಡಮ್ಮ. ಹೇಳಪ್ಪ, ಅದ್ಯಾವ ತಪ್ಪು ಮಾಡಿದ್ದೀನಿ ಅಂತ ಹೇಳು, ಹೇಳು ಮಾತೇಶ. ಅಮ್ಮ, ಈ ನಿನ್ನ ಮಗ ಮಹಂತೇಶ ಎಂತಹ ತಪ್ಪು ಮಾಡಿರೋ ಗೊತ್ತೇನಮ್ಮ, ಎಂತಹ ತಪ್ಪು ಮಾಡಿರೋ ಗೊತ್ತೇ. ಇಂಥ ಪುಣ್ಯವಂತ ತಂದೆ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿ ಅಂತಹ ಹೀನ ಕೆಲಸ ಮಾಡಬಾರ್ದಿತ್ತಮ್ಮ, ಅಮ್ಮ, ಈ ನಿನ್ನ ಮಗ ಎಂತಹ ತಪ್ಪು ಮಾಡಿ ಗೊತ್ತೇನಮ್ಮ. ನಮ್ಮನ್ನೇ ನಂಬಿದ ಒಂದು ಬಡ ಕುಟುಂಬದ ಹೆಣ್ಣಿನ ಮಾನಭಂಗ ಮಾಡಿಬಿಟ್ಟಿದ್ದಾನಮ್ಮ. ಅದಕ್ಕಾಗಿ ಆ ಹೆಣ್ಣು ಆತ್ಮಹತ್ಯೆ ಮಾಡಿಕೊಂಡು ಸತ್ತಳಮ್ಮ. ಅಮ್ಮ, ಅಮ್ಮ, ಆ ಸಾವಿಗೆ ನಾನೇ ಕಾರಣಮ್ಮ, ನಾನೇ ಕಾರಣ. ಅಮ್ಮ, ಆ ಸಾವಿಗೆ ನಾನೇ ಕಾರಣ. ಯಾರಿಗೆ ಗೊತ್ತಿಲ್ಲ, ಯಾರಿಗೆ ಗೊತ್ತಿಲ್ಲಮ್ಮ. ಒಳಿತು ಮಾಡು ಮನಚ ನೀನಿರಲು 3 ದಿವಸ. ಯಾಕಮ್ಮ ಈ ರೀತಿ ನಗ್ತದೀಯಾ? ಮಾತೇಶ, ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಜಗತ್ತೇ ಗೊತ್ತಿಲ್ಲ ಅಂತ ತಿಳಿದಿತ್ತಂತೆ. ಅಂದ್ರೆ ಈ ವಿಷಯ ಇಲ್ಲಪ್ಪ, ಈಗ ನೀನೇ ಹೇಳ್ದಲ್ಲೋ. ಹೌದೇ, ಇರಲಿ ಅಮ್ಮ. ನನಗೆ ಹೆಂಡತಿಯಾಗಿ ಬರುವ ಹೆಣ್ಣನ್ನು ಬಿಟ್ಟು ಈ ಜಗತ್ತಿನಲ್ಲಿ
ಎಲ್ಲ ಹೆಣ್ಣು ಮಕ್ಕಳನ್ನ ನನ್ನ ಅಕ್ಕ ತಂಗಿ ಅಂತ ತಿಳ್ಬಿಡ್ತೇನಮ್ಮ. ಅಮ್ಮ ನಿನ್ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನಮ್ಮ, ನಿನ್ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ಇನ್ ಮುಂದೆ ನಾನು ಅಂತ ತಪ್ಪು ಯಾವತ್ತೂ ಮಾಡಲ್ಲಮ್ಮ, ಯಾವತ್ತೂ ಮಾಡಲ್ಲ. ಅಮ್ಮ ನನ್ನ ಕ್ಷಮಿಸ್ಬಿಡಮ್ಮ. ನಿನಗೇನಂತ ಆಶೀರ್ವಾದ ಮಾಡು, ನಿನಗೇನಂತ ಆಶೀರ್ವಾದ ಮಾಡು. ದೈವ ಬಲವು ದೂರಾಗಿ ಹೋದಾಗ ಆ ದೇವರೇ ಬಂದು ಕಾಪಾಡಲಾರ. ನಿನ್ನನ್ನು ಕಾಪಾಡುವ ದೇವರು ನಾನಾದ್ರೂ ಉಳಿದುಕೊಳ್ಳುವ ಯೋಗ್ಯತೆಯನ್ನು ನೀನು ಪಡೆದುಕೊಂಡು ಬಂದಿಲ್ಲ. ಮಂದೇಶ, ಹೆತ್ತ ತಾಯಿ ಮಾತು ಕೇಳಬೇಕಾಗಿದ್ದು ಮಗನ ಕರ್ತವ್ಯ. ತಟ್ಟವರ ಮಾತನ್ನು ಪರಿಪಾಲಿಸಬೇಕಾಗಿದ್ದು ನಿನ್ನ ಕರ್ತವ್ಯ. ನೋಡು, ಮೊದಲು ಹಾಲು ಕೊಡಿ, ಅನಂತರ ನಾನೇ ನಿನಗೆ ಆಶೀರ್ವಾದ ಮಾಡ್ತೀನೋ. ಆಶೀರ್ವಾದ ಮಾಡ್ತೀನಿ. ಅಮ್ಮ ನಾ ಹಾಲು ಕುಡ್ತೀನಿ, ನಾ ಹಾಲು ಕುಡಿದ ತಕ್ಷಣ ನನಗೆ ಆಶೀರ್ವಾದ ಮಾಡ್ತಿರ್ತಾನೆ, ನನಗೆ ಆಶೀರ್ವಾದ ಮಾಡ್ತಿರ್ತಾನಮ್ಮ. ಆಯ್ತು, ಹೆತ್ತವಳ ಆಜ್ಞೆ ಮೊದಲು ಈಡೇರಲಿ. ಕೊಡಮ್ಮ ಕೊಡಮ್ಮ ಹಾಲು. ಅಮ್ಮ ಯಾಕೋ ಇವತ್ತು ನಿನ್ನ ಕೈಯಿಂದ ಹಾಲು ಕುಡಿಬೇಕಂತ ನನ್ನ ಮನಸ್ಸು ಹೇಳ್ತಿದೆ ಅಮ್ಮ. ನೀನೇ ಕುಡಿಸ್ಬಿಡಮ್ಮ, ನೀನೇ ಕುಡಿಸ್ಬಿಡು. ಅಮ್ಮ ಮೂರನೇ ಎಂದರು ನೀ ನನ್ನ ದೇವರು, ಜಗಕ್ಕೆ ಮುಕ್ಕೋಟಿ ದೇವರು, ನೀ ನನ್ನ ದೇವರು, ನೀ ನನ್ನ ದೇವರು. ಈಗಲಾದ್ರೂ ನೀನು ಸಂತೋಷವೈತೆ, ಈಗಲಾದ್ರೂ ನನಗೆ ಆಶೀರ್ವಾದ ಮಾಡಮ್ಮ. ಇಲ್ಲ, ನಿನಗೆ ಆಶೀರ್ವಾದ ಮಾಡುವ ಯೋಗ್ಯತೆ ನನಗಿಲ್ವೋ? ನನಗಿಲ್ಲ. ಮತೇಶ, ನಿನಗೆ ಆಶೀರ್ವಾದ ಮಾಡುವ ಯೋಗ್ಯತೆ ನಿನ್ನ ತಾಯಿ ಪಡೆದುಕೊಂಡು ಬಂದಿಲ್ವಾ? ನಿನ್ನ ತಾಯಿ ಪಡೆದುಕೊಂಡು ಬಂದಿಲ್ಲ. ಸತ್ಯವನ್ನೇ ಹೇಳ್ತಿದ್ದೇನೋ? ನೀ ಮಾಡಿದ ತಪ್ಪು ಈಗಾಗಲೇ ನಮಗೆ ಗೊತ್ತಾಗಿದೆಯೋ? ಅದಕ್ಕಾಗಿ ನಿಮ್ಮಪ್ಪ ನನಗೆ ಕಟ್ಟಪ್ಪಣೆ ಮಾಡಿ ಹೋಗಿದ್ದಾನೆ, ನೀನು ಬದುಕಬಾರದು ಅಂತ. ನೀನು ಬದುಕಬಾರದು. ಹೌದು ಮಗನೇ, ಹೌದು. ಈಗ ನೀನು ಕುಡಿದಿದ್ದು ಹಾಲಲ್ಲವೋ, ವಿಷಾನೋ? ಇಲ್ಲ ಇಲ್ಲ ಅಮ್ಮ, ನೀ ಸುಳ್ಳು ಹೇಳ್ತಿದ್ಯಾ, ನೀ ಸುಳ್ಳು ಹೇಳ್ತಿದ್ಯಮ್ಮ. ಇಲ್ಲ ಮಗನೇ, ಇಲ್ಲ. ಅಮ್ಮ, ಈ ಜಗತ್ತಿನಲ್ಲಿ
ಯಾವ ತಾಯಿಯು ತನ್ನ ಮಗನಿಗೆ ವಿಷ ಹಾಕುವುದಿಲ್ಲಮ್ಮ. ತನ್ನ ಮಗನಿಗೆ ವಿಷ. ಹೌದು ಮಗನೇ, ಹೌದು. ಆದ್ರೆ ಆದ್ರೆ ನಿನ್ನ ಪಾಲಿಗೆ ಹೆತ್ತವಳ ಹಾಲು ವಿಷವಾಯ್ತು ಮಗನೇ. ಹೆತ್ತವಳ ಹಾಲು ವಿಷವಾಯ್ತು. ಈ ಜಗತ್ತಿನಲ್ಲಿ ತಾಯಿಯ ಕೈಯಿಂದ ವಿಷ ಕುಡಿದು ಸಾಯು ಮಗ ನಾನು. ಅಮ್ಮ ಅಮ್ಮ ನೀವು ಸರಿಯಾಗಿ ಮಾಡಿದ್ದೀರಮ್ಮ. ಯಾಕಂದ್ರೆ ಇಂತಹ ಪುಣ್ಯವಂತ ಹೊಟ್ಟೆಯಲ್ಲಿ ಇಂತಹ ಪಾಪಿ ಮಗ ಹುಟ್ಟಿದ್ರೆ ನೀವೇನ್ ಮಾಡ್ತೀರಮ್ಮ? ಅಮ್ಮ ಅಪ್ಪನಿಗೆ ಕ್ಷಮಿಸ್ಬಿಡು ಅಂತ ಹೇಳಮ್ಮ. ಅಪ್ಪನಿಗೆ ಕ್ಷಮಿಸ್ಬಿಡು ಅಂತ ಹೇಳು. ಯಾಕಂದ್ರೆ ಅಂತ ದೈವ ಪುರುಷನಿಗೆ ನಾನು ಏನನ್ನು ಹೇಳಲಾರೆ ತಾಯಿ. ಅಮ್ಮ ನನಗೆ ಯಾಕೋ ಸಂಟಾಗ್ತಿದೆ ಅಮ್ಮ, ಸಂಟಾಗ್ತಿದೆ. ಆಗೋದಿಲ್ಲಪ್ಪ. ತಂದೆ ತಾಯಿ ಮುಂದೆ ಮಗನದಲ್ಲೂ ಸಾವು, ಮಗನ ಮುಂದೆ ಹೆತ್ತ ತಂದೆ ತಾಯಿ ಸಾವಾಗಬೇಕು. ನೋಡು ನೋಡು, ನಿನಗೇನಾಗೋದಿಲ್ವಾ? ನನ್ನನ್ನು ಬಿಟ್ಟು ಹೋಗ್ಬೇಡ್ವಾ ಮಾತೇಶ, ನನ್ನನ್ನು ಬಿಟ್ಟು ಹೋಗ್ಬೇಡ್ವಾ? ಅಮ್ಮ ನೋಡಮ್ಮ, ನೀ ಕೊಟ್ಟ ಅಮೃತದ ಹಾಲು ಹೇಗೆ ರಕ್ತವಾಗಿ ಹೊರ ಬರ್ತಿದೆ ನೋಡ. ಅಮ್ಮ ಈ ರಕ್ತದ ಪ್ರತಿಯೊಂದು ಕಣವು ಅಮ್ಮ ನಾ ತಪ್ಪಾಡಿದ್ದೀನಿ, ನನ್ನ ಕ್ಷಮಿಸು ಅಂತ ಹೇಳ್ತಿದೆಯಮ್ಮ. ಅಮ್ಮ ಅಮ್ಮ ಅಲ್ಲಿ ನೋಡಮ್ಮ, ಆ ದೇವ್ರು ನನ್ನನ್ನು ನರಕಕ್ಕೆ ಕರೀತಿದ್ದಾನಮ್ಮ. ನರಕಕ್ಕೆ ಏನನ್ನ ಮಾತಾಡಿ ನನ್ನನ್ನು ಹೆದರಿಸ್ಬೇಡಪ್ಪ. ಇಲ್ಲಿ ನೋಡು, ನಿನಗೇನಾಗೋದಿಲ್ಲ, ನಿನಗೇನಾಗೋದಿಲ್ಲ. ನಾನು ಬದುಕಲ್ಲಮ್ಮ. ಅಮ್ಮ ಮುಂದಿನ ಜನ್ಮ ಅಂತ ಇದ್ರೆ ನಿನ್ನ ಹೊಟ್ಟೆಲಿ ಹುಟ್ಟಿ ನಿನ್ನ ಋಣ ತೀರಿಸ್ತೇನಮ್ಮ, ನಿನ್ನ ಋಣ ತೀರಿಸ್ತೇನೆ. ನಾನು ಬದುಕಲ್ಲಮ್ಮ. ಹಾಲು ವಿಷವಾಗುವುದುಂಟೆ, ತಾಯಿ ಹಗ್ಗವಾಗುವುದುಂಟೆ, ಹೆತ್ತವಳ ತುತ್ತಾದರೆ ಮಕ್ಕಳ ಗತಿಯೇನೋ ಹೇಳು ಹೆತ್ತಮ್ಮ, ಹೇಳು ಹಡೆದಮ್ಮ. ಹೆತ್ತವಳ ಹಾಲು ವಿಷವಾಯಿತೆ, ಹೆತ್ತವಳ ಹಾಲು ವಿಷವಾಯಿತೆ. ಯಾರು ಮಾಡಿದ ಪಾಪ ವಿಧಿ ನೀಡಿತೆ ಶಾಪ, ಯಾರು ಮಾಡಿದ ಪಾಪ ವಿಧಿ ನೀಡಿತೆ ಶಾಪ. ಜಗದಾಟ ತಿಳಿಯದೆ ನೀನಿಂದು ಸೋತೆ, ನೀನಿಂದು ಸೋತೆ, ನೀನಿಂದು ಸೋತೆ.
ದುಃಖದ ಕಡಲು ನನಗೆ ಅರ್ಥವಾಗುತ್ತೆ ಕಣೆ. ಮಾದೇವಿ, ಇವತ್ತು ಸತ್ತು ಹೋಗಿರುವುದು ನಮ್ಮ ಮಗ ಅಲ್ಲ ಕಣೆ. ನಮ್ಮ ಮನೆಯ ನಂದಾದೀಪವೇ ಹಾರಿ ಹೋಯಿತು ಮಾದೇವಿ. ನನ್ನ ಕನಸಿನ ಗೋಪುರವೇ ಕಳಚಿ ಬಿತ್ತು ಮಾದೇವಿ. ಯಾಕೆ ನಾನು ಇಷ್ಟೊಂದು ಮಾತಾಡ್ತಾ ಇದ್ರೆ ನೀನ್ ಮೌನವಾಗಿದ್ದೀಯಾ? ಯಾಕೆ? ಮಾತಾಡೆ ಮಹಾದೇವಿ, ಮಾತಾಡು. ನೋಡ್ರಿ, ನೋಡಿ, ನನ್ನ ಮಗ ಎಷ್ಟು ಆರಾಮಾಗಿ ಮಲಗಿದ್ದಾನೆ ಅಂತ ನೋಡಿ. ಅವನನ್ನು ನೋಡಿ ಕಣ್ಣು ತುಂಬಿಸ್ಕೊಳ್ರಿ, ಕಣ್ಣು ತುಂಬಿಸ್ಕೊಳ್ಳಿ. ನೋಡಿ ಆನಂದ ಪಡ್ರಿ, ನೋಡಿ ಆನಂದ ಪಡಿ. ಮಾದೇವಿ, ಮಾತು ಮುಂದುವರಿಸಬೇಡ. ನಮ್ಮ ಮಗ ಸತ್ತ ವಿಷಯ ಊರಿಗೆ ಗೊತ್ತಾದ್ರೆ ಊರ್ ಜನ ಬಂದ್ ಮನೆ ಸೇರ್ಬಿಡ್ತಾರೆ ಮಾದೇವಿ, ಮನೆ ಸೇರ್ಬಿಡ್ತಾರೆ. ಊರು ಜನ ಗೊತ್ತಾಗೋಕ್ಕಿಂತ ಮುಂಚೆ ಮಗನ ಶವದ ಸಂಸ್ಕಾರ ವ್ಯವಸ್ಥೆ ಮಾಡ್ಬಿಡೋಣ. ಇಲ್ಲೇ ಇರು, ನಾನು ಮಗನ ಸಂಸ್ಕಾರ ವ್ಯವಸ್ಥೆ ಮಾಡ್ತೀನಿ. ನೋಡಿ, ಮಕ್ಕಳನ್ನು ಹೆತ್ತ ತಂದೆ ತಾಯಿಗಳಿಗೆ ತಿಳಿಬೇಕು, ಮಕ್ಕಳನ್ನ ಸರಿದಾರಿಯಲ್ಲಿ ನಡೆಸಬೇಕಾಗಿದ್ದು ಹೆತ್ತವರ ಕರ್ತವ್ಯ. ಆ ಕರ್ತವ್ಯವನ್ನ ನಾನು ಮಾಡಲಿಲ್ಲ ರೀ. ಇರೋ ಒಬ್ಬನೇ ಮಗ ಚೆನ್ನಾಗಿ ಬೆಳಿಲಿ ಅಂತ ಕೇಳಿದಾಗೆಲ್ಲ ಹಣ ಕೊಟ್ಟು ಅವನ ದಾರಿಯನ್ನು ತಪ್ಪಿಸ್ತೋಡು ನಾನೇ ರೀ, ನಾನೇ. ನೋಡಿ, ಇವತ್ತು ಯಾಕೋ ಏನೋ ನಿಮ್ಮ ಕಾಲ್ಗಳಿಗೆ ವಂದಿಸಬೇಕೆಂಬ ಆಸೆ ಆಗ್ತಿದ್ದಾರೆ. ನೀವು ಕಾಲ್ ಜೋಡಿಸ್ಕೊಂಡಿದ್ರಿ. ಮಾದೇವಿ, ಏನೇನೋ ಮಾತಾಡ್ತಾ ಇದ್ದೀಯಲ್ಲೇ. ನನ್ನೊಂದಿಗೆ ಬದುಕುವನ್ನ ಇಷ್ಟ ಮುಂದೆ ಇಲ್ಲ ನಿನಗೆ. ಬದುಕು ಮುಂದುವರಿಸಬೇಕಂತ ನಿನಗೆ ಇಷ್ಟ ಇಲ್ವೇನೆ? ಹೇ ಮಾದೇವಿ, ನಾನು ಮಾಡಿದ ತಪ್ಪು ನಿನಗೆ ಅಪರಾಧ ಎನಿಸಿದ್ರೆ ನೀನು ಒಂದು ಆಜ್ಞೆ ಮಾಡು, ನಾನು ವಿಷ ತೆಗೆದುಕೊಂಡು ಸತ್ತು ಹೋಗ್ತಾನೆ ಮಾದೇವಿ. ಬೇಡವೇ, ಬೇಡಿ, ದಯವಿಟ್ಟು ಅಂತ ಮಾತುಗಳನ್ನು ಆಡಬೇಡಿ. ಸತ್ಯವಂತ, ನ್ಯಾಯವಂತ, ನಿಷ್ಠಾವಂತ ನಿಮ್ಮಂತಹ ಗಂಡನನ್ನ ಪಡೆದದ್ದು ನನ್ನ ಪೂರ್ವ ಜನ್ಮದ ಪುಣ್ಯ ರೀ. ನ್ಯಾಯಕ್ಕಾಗಿ ಪ್ರಾಣವನ್ನು ಕೊಡುವ ಮಾನವಂತರ ಮನೆತನ ನಮ್ಮದು. ಮುಂದೆ ನಿಮಗೆ ತೊಂದರೆ ಆಗ್ಬಾರ್ದಂತ ನಾನು ಮಗನಿಗೆ ವಿಷ ಕುಡಿಸುವ ಪೂರ್ವದಲ್ಲಿ ನಾನು ಕೂಡ ವಿಷ ಕುಡಿದು ಬಿಟ್ಟೆ. ನೀನ್ ಬೇಕು ಕಣೆ, ನಿನ್ನನ್ನು ಬದುಕಿಸ್ಬೇಕು ಕಣೆ. ನಡಿ, ಆಸ್ಪತ್ರೆಗೆ ಹೋಗೋಣ. ಇಲ್ಲ, ಈಗಾಗಲೇ ಸಮಯ ಮೀರಿ ಹೋಗಿದೆ. ಅದು ಅಲ್ಲಿ ನೋಡ್ರಿ, ನನ್ನ ಮಾಂತೇಶ ಅಮ್ಮ ಬಾ ಅಂತ ಕರೀತಿದ್ದಾನೆ. ನಾನು ಅವನ ಹತ್ರ ಹೋಗಿ ಸೇರ್ಬೇಕ್ರಿ. ಮುಂದಿನ ಜನ್ಮ ಅಂತಿದ್ರೆ ನಿಮ್ಮ ಹೆಂಡತಿಯಾಗಿ ಬಂದು ನಿಮ್ಮೆಲ್ಲ ಆಸೆಗಳನ್ನು ಪೂರೈಸ್ತೀನಿ. ನಿಮಗೆ ತಕ್ಕ ಹೆಂಡತಿಯಾಗಿ
ಹಾಗೆ ಏ ಬರೆ- ಮಾಧವಿ! ವಿಧಿ ತಂದ ದುರಂತವಿದು ಮಾದೇವಿ ವಿಧಿ ನಡೆಸಿದ ನಡೆ ಬಿಟ್ಟು ಬಹುದೂರವಾಗಿದ್ದೆ ಮಾದೇವಿ. ದೈವವೇ ನೀನು ನಗಲಿಲ್ಲ ಅಂತಿದ್ದ ಹೆಂಡತಿ ಅಲ್ಲ ಕಡೆ, ದೇವ ಮಾನವಂತರ ಮನೆತನದ ಮಾನ ಉಳಿಸಿದ ನಿನ್ನಂತ ಹೆಂಡತಿಯನ್ನ ಪಡೆದುಕೊಳ್ಬೇಕಾದ್ರೆ ನಾನು 7 ಜನ್ಮದ ಪುಣ್ಯ ಮಾಡಿದ್ದೇನೆ. ನೀನು ಭಾಸತಿ. ಯಾರು ಮಾಡಿದ ಪಾಪ ವಿಧಿ ನೀಡಿದೆ ಶಾಪ ಆರಿತು ಈ ಮನೆಯ ದೀಪ ಆರಿತು ಈ ಮನೆಯ ನಂದಾದೀಪ ಅಪ್ಪರ ಏನು ರುದ್ರ? ಹಿಂಗ ಚಿಂತೆ ಮಾಡ್ಕೊಂತ ಕುಂತ್ರಿ ಹಂಗ್ರಿ ಅಪ್ಪರಪ್ಪ. ನೀವ್ ಹಿಂಗ್ ಕುತ್ಕೊಂಡ್ರ ಊರ್ ಜನರ ಗತಿ ಹಂಗ್ರಿ ಅಪ್ಪ. ನೀವ್ ಹಿಂಗ ಚಿಂತೆ ಮಾಡ್ಬಾರ್ದ್ರಿ ಅಪ್ಪ. ಅಪ್ಪರ ನನ್ನ ಮಗಳು ಹುಟ್ಲಂಗಿದ್ರ ನಿಮ್ಮ ಸಣ್ಣ ಆಗ್ತಿದ್ದಿಲ್ರಿ ಅಪ್ಪರ. ನನ್ನ ಮಗಳು ಹುಟ್ಟಿ ಈ ಮನಿನ ಮಸಣ ಮಾಡಿಬಿಟ್ಲಲ್ರಿ ಅಪ್ಪ. ಈ ಮನಿನ ಮಸಣ ಮಾಡ್ಲಿ ಬಿಟ್ಲು. ರುದ್ರ, ಯಾರ ಸಾವಿಗೂ ಯಾರ ಜನ್ಮ ಕಾರಣವಲ್ಲ ಕಣೋ. ನೀನು ಈ ಮನೆಯ ಮಾನ ಉಳಿಸಿರುವೆ. ತಗೋ, ಈ ಪತ್ರಗಳನ್ನು ತೆಗೆದುಕೋ. ಅಪ್ಪರ ಇದ್ರಾಗ ಏನೈತ್ರಿ ಅಪ್ಪರ? ರುದ್ರ, ಈ ಮನೆಯ ಆಸ್ತಿ ಅಂತಸ್ತು ಎಲ್ಲದನ್ನ ನಿನ್ನ ಹೆಸರಿಗೆ ಬಂದಿದೆ. ಇನ್ಮೇಲೆ ಈ ಮನೆಯ ಮಾನ ಉಳಿಸುವ ಮಾನವೀಯತೆ ಈ ಮನೆಯ ಮಾನ ಉಳಿಸುವ ಜವಾಬ್ದಾರಿ ನೀನು. ರುದ್ರ, ಸಮಯ ಬಂದ್ರೆ ಈ ಮನೆಯ ಮಾನ ಉಳಿಸುವುದಕ್ಕಾಗಿ ನಿನ್ನ ಪ್ರಾಣವನ್ನು ಆದ್ರೂ ಕೊಡಬೇಕು ರುದ್ರ. ಹೋಗು, ಊರಲ್ಲಿರುವ ಜನರನ್ನೆಲ್ಲ ಕರೆದುಕೊಂಡು ಬಾ. ಮುಂದೆ ಈ ಮನೆಯ ಯಜಮಾನ, ಈ ಮನೆಯ ವಾರಸುದಾರ ನೀನು ಅಂತ ಹೇಳ್ತೇನೆ. ಊರ ಜನರು ಕಳ್ಕೊಂಬಾರಪ್ಪ, ಹೋಗು. ಅಪ್ಪರ ನೀವಿಲ್ದೆ ಹೋದ್ರ ನಾನು ಬದುಕಿ ಬಾಳ್ತೇನೇನ್ರಿ ಅಪ್ಪರ? ಬದುಕಿ ಬಾಳ್ತೇನ? ರಾಮನಿಲ್ಲದ ರಾಜ್ಯ ರಾಮ ರಾಜ್ಯ ಆಗಬಹುದೇ? ಎಣ್ಣೆ ಇಲ್ಲದ ದೀಪ ಉರಿಯಬಲ್ಲುದೆ. ರೆಕ್ಕಿ ಇಲ್ಲದ ಹಕ್ಕಿ ಹಾರಬಹುದೇ? ನೀರು ಬಿಟ್ಟು ಮೀನ ಬದುಕಬಹುದೇ? ಇಲ್ಲ ದಣಿ, ನೀವಿರದೆ ಹೋದ್ರೆ ನಾನು ಬದುಕೆ ಬಾಳಲ್ಲ ದಣಿ. ಹಾಕು, ನನ್ನ ಕಾಲಿಗೆ ಬಿದ್ದು ನನ್ನ ಕರುಳು ಹಿಂಡ್ತೀಯ. ಅಪ್ಪರ ಅಷ್ಟಕ್ಕೂ ನಾನು ಈ ಮನೆಗೆ ನಾನು ಯೋಗ್ಯನೇ ಅಪ್ಪರ, ನಾನು ಯೋಗ್ಯನೇ. ಯೋಗ್ಯ?
ಮನೆಯ ಋಣ ತೀರಿಸುವುದಕ್ಕಾಗಿ ನಿನ್ ಮಗಳ ಪ್ರಾಣ ಹೋದ್ರೂ ಕೂಡ ಈ ಮನೆ ಮಾನ ಉಳಿಸಿದ ಮಾನವಿ ಅಂತ ಅವಾಗ್ಲೇ ನಾನು ಅರ್ಥ ಮಾಡ್ಕೊಂಡಿದ್ದೇನೆ ಕಣ, ಈ ಮನೆಯ ಮುಂದಿನ ವಾರಿಸುದಾರ ನೀನು ಅಂತ. ಹೋಗಪ್ಪ ಹೋಗು, ಆದಷ್ಟು ಬೇಗನೆ ಹೋಗಿ ಊರಲ್ಲಿರುವ ಜನ ಎಲ್ಲರನ್ನು ಕರ್ಕೊಂಡು ಬಾ. ಮುಂದಿನ ವಾರಿಸುದಾರ, ಮುಂದಿನ ಈ ಮನೆಯ ನ್ಯಾಯ ನೀತಿಯನ್ನ ಹೇಳುವ ಮನುಷ್ಯ ಈ ರುದ್ರ ನನ್ ಮಗ ಅಂತ ನಾನು ಎಲ್ಲರಿಗೂ ಹೇಳು. ಹೋಗಪ್ಪ, ತಡ ಮಾಡಬೇಡ, ಆದಷ್ಟು ಬೇಗ ಹೋಗು, ಸಮಯ ಆಗ್ತಿದೆ, ಹೋಗಪ್ಪ. ಆತ್ರಿ ಅಪ್ಪರ, ನಿಮ್ಮ ಮಾತಿನಂತ ಊರಾಗ ಜನರನ್ನ ಕರ್ಕೊಂಬರ್ತಾನೆ. ಅವ್ರ ಎದುರಿಗೆ ಈ ಆಸ್ತಿ ಪಾಸ್ತಿ ಎಲ್ಲದನ್ನು ಯಾವ್ದಾದ್ರು ಅನಾಥಾಶ್ರಮಕ್ಕೂ ಶಾಲೆಗೂ ದೇವಸ್ಥಾನಕ್ಕೂ ಕೊಟ್ಬಿಟ್ಟು ನಾನು ನಿಮ್ ಜೊತೆಗೆ ಬರ್ತೇನ್ರಿ ಅಪ್ಪರ. ಬೇಡ ರುದ್ರ, ಬೇಡ. ಅನಾಥಾಶ್ರಮಕ್ಕೂ ಎಲ್ಲೋ ನೀನು ಕೊಟ್ಟು ಹೋದ್ರೆ ನಮ್ಮನೆತನದ ಹೆಸರು ಉಳಿಯೋದಿಲ್ಲ ರುದ್ರ. 40 ಹಳ್ಳಿಗಳು ಮೆಚ್ಚಿದ ಮನೆತನ ಇದು. 40 ಹಳ್ಳಿಗಳಲ್ಲಿ ಏನಾದ್ರೂ ಅನ್ಯಾಯವಾದ್ರೆ ಓಡೋಡಿ ಬರ್ತಿದ್ರಲ್ಲ. ಆ ಕೆಲಸ ನೀನ್ ಮಾಡು, ಹೋಗು, ಆದಷ್ಟು ಬೇಗನೆ ಹೋಗು. ದೇವ, ಬಾಳೆಂಬ ಚದುರಂಗದ ಆಟದಲ್ಲಿ ನನ್ನ ಬದುಕೆಂಬ ಸಂತೆ ನಿನಗೆ ಸಾಕಾಗಿ ಹೋಯ್ತೆ. ದೇವ, ನನ್ನ ಬದುಕಿನಲ್ಲಿ ಸತ್ಯ, ನ್ಯಾಯ, ನೀತಿ, ಧರ್ಮ ಇವೆಲ್ಲವನ್ನ ನಾನು ಮೈಗೂಡಿಸಿಕೊಂಡಿದ್ದು, ಇವೆಲ್ಲವನ್ನನ್ನು ಪಾಲಿಸುವುದೇ ನನ್ನ ದೊಡ್ಡ ತಪ್ಪಾಯ್ತೆ. ಏ ಭಗವಂತ, ನ್ಯಾಯಯುತವಾಗಿ ನಡೆದುಕೊಂಡಿದ್ದೇ ತಪ್ಪೆ, ಸತ್ಯವನ್ನ ಹೇಳಿದ್ದೇ ತಪ್ಪೆ. ದೇವ, ಕಲ್ಲು ಗುಡಿಯಲ್ಲಿ ಕಲ್ಲಾಗಿ ಕುಳಿತಿರುವ ಕಳ್ಳ, ನಮ್ಮಿಂದಲೇ ಪ್ರಶ್ನೆ ಕೇಳ್ತೀಯ, ನಮ್ಮಿಂದಲೇ ಉತ್ತರ ಪಡ್ಕೊಳ್ತೀಯ, ಎಲ್ಲದಕ್ಕೂ ನಮ್ಮನ್ನೇ ಹೊಣೆಗಾರನನ್ನಾಗಿ ಮಾಡ್ತೀಯ. ಕೊನೆಗೆ ಅವನ ವಿಧಿ ಲಿಖಿತ ಹೀಗಿತ್ತು, ಅವನ ಹಾಗಾದ ಅಂತ ನಮ್ಮಿಂದನೇ ಎಣಿಸ್ತೀಯ. ಎಂತ ಬುದ್ಧಿವಂತನಪ್ಪ ನೀನು, ಎಂತ ಬುದ್ಧಿವಂತ. ನೀನು ಕಳ್ಳನಲ್ಲ, ಇದು ನಮ್ಮ ದೈವ ದುರಂತದಲ್ಲಿ ನನಗೆ ನೀಡಿದ ಜೀವನದ ಕಳ್ಳ. ಹೇ ದೇವಾ, ನನ್ನನ್ನು ಕ್ಷಮಿಸು ದೇವಾ, ಕ್ಷಮಿಸು. ಮಾದೇವಿ ನನ್ನನ್ನು ಕೂಗಿ ಕರೀತಾ ಇದ್ದಾಳೆ. ಮಾದೇವಿ, ನಾನಿನ್ನ ಬಳಿಗೆ ಬಂದೆ, ನೀನಿಲ್ಲದೆ ನಾನು ಹೇಗೆ ಬದುಕಿರಲಿ? ನೀನಿಲ್ಲದೆ ನಾನು ಹೇಗೆ ಮಾಧವಿ ನನ್ನನ್ನು ಕೈ ಮಾಡಿ ಕರಿತಿದ್ದಾಳೆ ಅನಿಸ್ತಾ ಇದೆ. ಬಂದೆ ಮಾಧವಿ, ಬಂದೆ ಮಾಧವಿ. ಕಣ್ಣಿಗೆ ಕಾಣದ ನಾಟಕಕಾರ, ನಿನಗೆ ನನ್ನ ನಮಸ್ಕಾರ. ಪಾತ್ರಗಳಲ್ಲಿ ತಿರುವುಗಳೆನಿಸಿ ಬಲ್ಲವನೇನೆ ಸೂತ್ರಧಾರ. ಅಪ್ಪರ, ನೀವ್ ಹೇಳ್ದಂಗ ಊರಾಗ ಜನರನ್ನ ಕರ್ಕೊಂಬಂದನ್ರಿ ಅಪ್ಪರ. ಬಂದಾರ ನೋಡ್ರಿ ಅಪ್ಪರ.
ಬಿಟ್ಟು ನೀವು ಹೋಗಿಬಿಟ್ರ ಬರ. ನ್ಯಾಯ ಸತ್ತು ಹೋಯಿತು, ಧರ್ಮ ಬದುಕಿತು. ನ್ಯಾಯ ಸತ್ತು ಹೋಯಿತು, ಧರ್ಮ ಬದುಕಿತು. ನಮ್ಮೂರ ನ್ಯಾಯ ದೇವರು ಈ ನಮ್ಮ ಯಜಮಾನರು, ಈ ನಮ್ಮ ಯಜಮಾನರು, ಈ ನಮ್ಮ ಯಜಮಾನರು.